ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಏನು ಈ ವಿಡಿಯೋ ಮಾಡ್ತಾ ಇದ್ದೀನಿ, ಇಲ್ಲಿ ಕಾಣಿಸ್ತಿರ್ತಕ್ಕಂಥ ಈ ಮಲ್ಲಿಗೆ ಹೂವಿನ ಗಿಡ ನಮ್ಮನೆ ಗಿಡದಲ್ಲಿ ಬಿಟ್ಟಿರ್ತಕ್ಕಂಥದ್ದು. ಆ್ಯಕ್ಚುಲಿ ಈ ಗಿಡ ನಾನು ತೊಗೊಂಡು ಬಂದಿದ್ದು ಅನ್ಎಕ್ಸ್ಪೆಕ್ಟೆಡ್ ಆಗಿ. ನಮ್ಮ ಮನೇಲಿ ಮಲ್ಲಿಗೆ ಹೂವಿನ ಗಿಡ ಇರಲಿಲ್ಲ. ಸೊ ರೋಡ್ ಸೈಡ್ ಬರಬೇಕಾದ್ರೆ ರಾಶಿ ರಾಶಿ ಗಿಡನ ಇಟ್ಟಿದ್ರು. ಯಾವ ಥರ ಅಂದರೆ ಈ ಸೊಪ್ಪು ಹೇಗೆ ಸೇಲ್ ಮಾಡ್ತಾರೆ ಆ ಥರ ಪಾಟ್ ಇಲ್ಲದೇ ಸೇಲ್ ಮಾಡ್ತಾಯಿದ್ರು. ಒಂದೊಂದು ಗಿಡಕ್ಕೆ 50 ರುಪೀಸ್ ಏನೋ ಇತ್ತು. ಸೊ ಡೌಟಲ್ಲಿ ತೊಗೊಂಡು ಬಂದು ಹಾಕ್ದೆ, ನೋಡೋಣ ಹೂವು ಬಿಡ್ಬೋದು ಅಂತ ಹೇಳಿ. ಬಟ್ ನನಗೆ 99% ಗ್ಯಾರಂಟಿ ಇರಲಿಲ್ಲ ಇದು ಇಷ್ಟು ಹೂವು ಕೊಡುತ್ತೆ, ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ. 6 ಮಂತ್ ಇದು ಏನೂ ರೆಸ್ಪಾನ್ಸ್ ಮಾಡಿರಲಿಲ್ಲ, ಚಿಗುರೇ ಬಂದಿರಲಿಲ್ಲ, ಒಣಗೋಗ್ಬಿಟ್ಟಿತ್ತು. ತೆಗೆದು ಬಿಡೋಣ ಅಂತ ಅಂದ್ಕೊಂಡೆ, ಬಟ್ ಡೌಟಲ್ಲಿ ಓಕೆ ಇರಲಿ ನೋಡೋಣ ಅಂತ ಹೇಳಿಬಿಟ್ಟೆ. ಬಟ್ 1 ಇಯರ್ ಆದಮೇಲೆ ನಾನು ಅಂದ್ಕೊಂಡೇ ಇರಲಿಲ್ಲ ಅಷ್ಟು ಚೆನ್ನಾಗಿ ಗಿಡ ಗ್ರೋತ್ ಆಯಿತು ಮತ್ತು ಇಷ್ಟು ಚೆನ್ನಾಗಿ ಹೂವು ಬಿಡ್ತಾ ಇದೆ. ಇದರಲ್ಲಿ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಹಾಕಿರೋದು ಪಾಟಲ್ಲಿ, ಅದರಲ್ಲೂ ಕೂಡ ಇಷ್ಟು ಚೆನ್ನಾಗಿ ಹೂವು ಬಿಡ್ತಾ ಇದೆ ಅಂದರೆ ಇನ್ನು ಡೈರೆಕ್ಟಾಗಿ ಮಣ್ಣಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಹೂವು ಕೊಡುತ್ತೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಗಿಡ. ನಾವು ಅಂಗಡೀಲಿ ಒಂದು ಮೊಳಕ್ಕೆ 100 ರೂಪಾಯಿ ಕೊಟ್ಟು ತೊಗೊಂಡು ಬಂದ್ರೂ ಅಷ್ಟು ಖುಷಿ ಆಗಲ್ಲ. ಬಟ್ ಇವಾಗ ಬಿಟ್ಟಿರ್ತಕ್ಕಂಥ ಈ ಹೂವು ನೋಡ್ತಾ ಇದ್ದರೆ ನಮಗೆ ತುಂಬ ಖುಷಿ ಅನ್ನಿಸ್ತಾ ಇದೆ. ನಾನಂತೂ ನಮ್ಮ ಮನೆ ಗಿಡದಲ್ಲಿ ಬಿಟ್ಟಿರ್ತಕ್ಕಂಥ ಹೂವು ನೋಡಿ ತುಂಬ ಫೀಲ್ ಮಾಡ್ತೀನಿ. ಆ್ಯಕ್ಚುಲಿ ನಾನೇ ಕಳೆದೋಗ್ಬಿಡ್ತೀನಿ ಆ ಹೂವುಗಳು ನೋಡ್ತಿದ್ರೆ, ಅಷ್ಟು ಚೆನ್ನಾಗಿ ಹೂವು ಬಿಡ್ತಿವೆ. ಐ ಆಮ್ ಸೋ ಹ್ಯಾಪಿ.